ಓ ನನ್ನ ಪ್ರೀತಿಯ ಮಗುವೆ, ನಿನಗೆ ಬೆಳಗಿನ ಶುಭೋದಯ ಕಂದ. ಏಕೆ ಕಂದ, ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟೊಂದು ನೋವನ್ನು ತಿನ್ನುತ್ತಿರುವೆ? ನನಗೆ ತಿಳಿದಿದೆ, ರಾತ್ರಿ ಆದ ತಕ್ಷಣ ಒಂದು ರೀತಿ ಸಮಾಧಾನ ಆಗುತ್ತದೆ. ಬೆಳಿಗ್ಗೆ ಎದ್ದ ಮೇಲೆ ನಿನಗೆ ನೋವು ಕೊಡುವವರು, ನಿನಗೆ ಅವಮಾನ ಮಾಡುವವರನ್ನು ನೀನು ಎದುರಿಸಲೇಬೇಕು. ಅದರಿಂದ ದೂರ ಓಡಿ ಹೋಗುವ ಪ್ರಮೇಯವೇ ಇಲ್ಲ. ಅದಕ್ಕಾಗಿ ನೀನು ಕಣ್ಣೀರು ಹಾಕುತ್ತಾ ಕುಳಿತರೆ ನನಗೂ ಕೂಡ ನೋವಾಗುತ್ತದೆ ಮಗು. ನೀನು ಅಳಬೇಡ. ನೀನು ಎಲ್ಲಿಯವರೆಗೂ ಈ ಭೂಮಿಯ ಮೇಲೆ ಇರುತ್ತೀಯೋ ಅಲ್ಲಿಯವರೆಗೂ ನಿನ್ನ ರಕ್ಷಣೆಯ ಜವಾಬ್ದಾರಿ ನನ್ನದು. ನಾನು ನಿನ್ನನ್ನು ರಕ್ಷಿಸುತ್ತೇನೆ. ಒಮ್ಮೊಮ್ಮೆ ಈ ರೀತಿಯ ಕಷ್ಟಗಳು ಬರುತ್ತದೆ. ಅವನ್ನು ಹಲ್ಲನ್ನು ಕಚ್ಚಿ ಸ್ವಲ್ಪ ಸಹಿಸಿಕೋ ಮಗು, ಅಷ್ಟೇ. ತಾಳ್ಮೆಯಿಂದ ಇದ್ದು ಬಿಡು. ಪ್ರತಿ ಬಾರಿ ನಾನು ನಿನಗೆ ಹೇಳುವುದೇ ತಾಳ್ಮೆ. ಯಾವ ರೀತಿ ಸಂದರ್ಭದಲ್ಲಿ ಅಂದರೆ, ನಿನ್ನವರೇ ನಿನ್ನ ವಿರುದ್ಧ ನಿಂತಾಗ, ನಿನ್ನ ತಪ್ಪಿಲ್ಲದೆ ನೀನು ಎಷ್ಟು ಒಳ್ಳೆಯದನ್ನು ಮಾಡಲು ಹೋದರೂ ಕೂಡ ಅವರಿಗೆ ನಿನ್ನಲ್ಲಿರುವ ಒಳ್ಳೆಯದು ಕಾಣಿಸುವುದೇ ಇಲ್ಲ ಅಂತ ಅನಿಸಿದಾಗ ನೀನು ತಾಳ್ಮೆಯಿಂದ ಇದ್ದು ಬಿಡು. ಏಕೆಂದರೆ ನೀನು ಅವರಿಂದ ದೂರ ಹೋಗಲು, ಅವರನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಅವರ ಜೊತೆ ನಿನ್ನ ಜೀವಕ್ಕೆ ಜೀವವಾಗಿರುವ ನಿನ್ನ ಮಕ್ಕಳು ಇರುವವರು ಅಲ್ಲವೇ ಮಗು. ಅವರನ್ನು ಬಿಟ್ಟು ಹೋಗು ಅಂತ ನಾನು ಎಂದೂ ಹೇಳುವುದಿಲ್ಲ. ಇಂದಲ್ಲ ನಾಳೆ ಅವರು ನಿನ್ನ ಹತ್ತಿರ ಬಂದೇ ಬರುತ್ತಾರೆ. ಇಂದು ಆ ಪಾಪಿಗಳ ಕೈಯಲ್ಲಿ ಸಿಲುಕಿ ಸ್ವಲ್ಪ ನಿನಗೆ ನೋವನ್ನು ಮಾಡುತ್ತಿದ್ದಾರೆ. ಚಿಕ್ಕ ಮಕ್ಕಳು, ಅವರಿಗೇನು ಗೊತ್ತಾಗುತ್ತದೆ? ಯಾರು ಏನು ಹೇಗೆ ಹೇಳಿದರೆ ಹಾಗೆ ಕೇಳುತ್ತಾರೆ ಕಂದ. ಅಷ್ಟೇ ಕಂದ. ಮಗು, ನನ್ನ ಪ್ರೀತಿಯ ಮಗು, ದಯವಿಟ್ಟು ನೀನು ಅವರಿವರ ಮಾತುಗಳಿಗೆ ತಲೆಕೆಡಿಸಿಕೊಳ್ಳಬೇಡ. ಯಾವಾಗಲೂ ನಿನಗೆ ತುಂಬ ನೋವಾದಾಗ, ಕಷ್ಟವಾದಾಗ, ದಾರಿಯೇ ಕಾಣುತ್ತಿಲ್ಲ ಅಂತ ಅನಿಸಿದಾಗ ನನ್ನ ನಾಮವನ್ನು ಜಪ ಮಾಡು. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮುಖವನ್ನು ನೋಡು, ನನ್ನ ಹೆಸರನ್ನು ಹೇಳು. ಕೊನೆಯದಾಗಿ ನನ್ನ ಸಾಯಿಯಪ್ಪ ನನ್ನ ಜೊತೆಯಲ್ಲಿ ಇರುತ್ತಾರೆ. ಬದುಕಿನ ಯಾವುದೇ ಕಷ್ಟದ ಸಂದರ್ಭದಲ್ಲೂ, ನೋವಿನ ಸಂದರ್ಭದಲ್ಲೂ ನನ್ನ ಕೈಯನ್ನು ಬಿಡುವುದಿಲ್ಲ ಅಂತ ನೀನು ಬಹಳ ಗಟ್ಟಿಯಾಗಿ ಅಂದುಕೋ. ನಿನಗೆ ಶುಭವಾಗಿಲ್ಲವಾದರೆ ಕೇಳು. ನಿನ್ನ ತಂದೆ ನಾನು ಹಗಲು ಇರುಳು ನಿನಗಾಗಿ ಶ್ರಮಿಸುತ್ತೇನೆ ಮಗು. ಕಷ್ಟ ಬಂತು ಎಂದರೆ ಮನುಷ್ಯನಿಗೆ ಕಷ್ಟ ಸುಖ ಎರಡೂ ಚಕ್ರಗಳ ರೀತಿ. ಇಂದು ಕಷ್ಟವಿದ್ದರೆ ನಾಳೆ ಸುಖವಿರುತ್ತದೆ. ಅದು ತಿರುಗುತ್ತಲೇ ಇರುತ್ತದೆ. ಆ ಕ್ಷಣಿಕ ಕಷ್ಟಕ್ಕಾಗಿ ನೀನು ಹೆದರಿ ಈ ಬದುಕು ಅನ್ನೋ ಯುದ್ಧದಲ್ಲಿ ಓಡಿ ಹೋಗಬೇಡ ಮಗು. ನಿನ್ನ ರಕ್ಷಣೆಗೆ ನಾನಿರುವೆ. ಧೈರ್ಯವಾಗಿ ಇರು. ಓಂ ಸಾಯಿರಾಮ್, ಜೈ ಸಾಯಿರಾಮ್. ಸರ್ವೇ ಜನೋ ಸುಖಿನೋ ಭವಂತಿ. ಸಮಸ್ತ ಸಾಯಿ ಭಕ್ತರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು.